ಎಷ್ಟನೇ ಶ್ಲೋಕ? ಸಿದ್ಧ ಸಾಧನ 58ನೇ ಶ್ಲೋಕ ಆಗಬೇಕು ಅಂತ ಅನ್ಸುತ್ತೆ. ಐವತ್ತೇಳನೇ ಶ್ಲೋಕದ ಅರ್ಥ ಆಗ್ಬೇಕಲ್ವಾ? ಹೌದು ಆಚಾರ್ಯ, 57 ಹೌದು ಆಚಾರ್ಯ. ಅರ್ಥ ಆಗ್ಬೇಕು. ಸರಿ ಸರಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಅರ್ಥವಾನ್ ಸ್ವರ್ಗೈಃ ಅಸ್ಯೋದ್ಭವಾದಿನಶೇಷ ವಿಶೇಷ ಸದಾ ಪ್ರೇತಂ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಃ ಪೂರ್ಣಬೋಧಮತಾನುಗಃ ವೈಷ್ಣವಃ ವಿಷ್ಣುಹೃದಯಃ ತಾನ್ನಮಸ್ಯೇ ಗುರುಂ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ಲೋಕವನ್ನು ಓದೋಣ. ಸಿದ್ಧ ಸಾಧತಾ ಹೇತೋಃ ತೇ ಭಿನ್ನಾಶ್ಚೇದ ಚಿನ್ಮಯಾಃ ಆತ್ಮನೋ ಭೇದರಹಿತಾಃ ಏಷ್ಟವ್ಯಾ ಏವ ವಾದಿಭಿಃ. ಪದಚ್ಛೇದ ನೋಡಿ. ಸಿದ್ಧ ಸಾಧನತಾ ಹೇತೋಃ ಭಿನ್ನಾಃ ಚೇತ್ ಅಚಿನ್ಮಯಾಃ ಆತ್ಮನಃ ಭೇದರಹಿತಾಃ ಏಷ್ಟವ್ಯಾಃ ಏವ ವಾದಿಭಿಃ. ಏವ ವಾದಿಭಿಃ ಅರ್ಥ ನೋಡಿ. ಭಿನ್ನಾಃ ಮುಕ್ತರಿಗಿಂತ ಬೇರೆಯಾದ, ಮುಕ್ತರಿಗಿಂತ ಬೇರೆಯಾದ, ಮುಕ್ತರಿಗಿಂತ ಬೇರೆಯಾದ ಅಚಿನ್ಮಯಾಃ ಜ್ಞಾನಸ್ವರೂಪವಲ್ಲದ, ಅಚಿನ್ಮಯಾಃ ಜ್ಞಾನಸ್ವರೂಪವಲ್ಲದ ತೇ ಆ ಅವಯವಗಳು, ತೇ ಆ ಅವಯವಗಳು ತೇ ಆ ಅವಯವಗಳು ತೇ ಆ ಅವಯವಗಳು ಚೇತ್ ನಿರಾಕರಿಸಲ್ಪಡುವುದಾದರೆ, ಚೇತ್ ನಿರಾಕರಿಸಲ್ಪಡುವುದಾದರೆ ಹೇತೋಃ ಹೇತೋಃ ವಿನಾಶಿತ್ವ ಹೇತುವಿಗೆ, ಹೇತೋಃ ವಿನಾಶಿತ್ವ ಹೇತುವಿಗೆ ಸಿದ್ಧ ಸಾಧನತಾ, ಸಿದ್ಧ ಸಾಧನತಾ, ಸಿದ್ಧ ಸಾಧನತಾ ಎಂಬ ದೋಷವು ಬರುತ್ತದೆ. ಸಿದ್ಧ ಸಾಧನತಾ ಎಂಬ ದೋಷವು ಬರುತ್ತದೆ. ಒಂದು ನಿಮಿಷ. ಆತ್ಮನಃ ಮುಕ್ತ ಜೀವನಿಗಿಂತ, ಆತ್ಮನಃ ಮುಕ್ತ ಜೀವನಿಗಿಂತ
ಆತ್ಮನಃ ಮುಕ್ತ ಜೀವನಿಗಿಂತ ಭೇದರಹಿತಾಃ ಭೇದರಹಿತಾಃ ಭೇದವಿಲ್ಲದ ಅವಯವಗಳು ಭೇದವಿಲ್ಲದ ಅವಯವಗಳು ವಾದಿವಿಹಿ ವಾದಿಗಳಾದ ವೈಶೇಷಿಕರಿಂದ ವಾದಿವಿಹಿ ವಾದಿಗಳಾದ ವೈಶೇಷಿಕರಿಂದ ಏಷ್ಟವ್ಯಾ ಏವ ಏಷ್ಟವ್ಯಾ ಏವ ಅಂಗೀಕರಿಸಲ್ಪಡಲೇಬೇಕು 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 ಪ್ರಶ್ನೆ ಇದೆ ಕೇಳಿ. ಹಾ ಸರಿ, ನೋಡಿ ಮುಂದೋಗೋಣ. ಮುಂದೆ ಹೋಗೋಣ. ವೈಶೇಷಿಕರಿಗೆ ಮತ್ತೆ ನಮಗೆ ಕ್ಲಾಶ್ ಆಗ್ತಾ ಇದೆ. ಏನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪರಮಾಣ್ವಾದಿ ದೇಶೇಶು ವ್ಯಾಪ್ತ್ಯೈ ವ್ಯಾಮಾದಿಕೇಶ್ವಪಿ ಯಥಾತ್ಮನಃ ಪ್ರದೇಶಾಃ ಸ್ಯುಃ ತೇಷಾಂ ನೋ ವಯವಾಸ್ತಥಾ. ವೈಶೇಷಿಕರು ಏನೊಪ್ತಾರೆ ಗೊತ್ತಾ? ಜೀವಾತ್ಮರು ಮತ್ತೆ ಪರಮಾತ್ಮ ಇಬ್ಬರೂ ಕೂಡ ವಿಭು ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಅಂಗೀಕಾರ ಮಾಡ್ತಾರೆ. ಅವರ ಮತದಂತೆ ನಾ ಹೇಳಿದೆ, ಪರಮಾಣು ಎರಡು ಪರಮಾಣು ಸೇರಿದರೆ ಒಂದು ದ್ವೇಣುಕ, ಈ ರೀತಿ ಮೂರು ದ್ವೇಣುಕಗಳು ಸೇರಿದರೆ ತ್ರಿಣುಕ, ಅಂತಹ ಮೂರು ತ್ರಿಣುಕಗಳು ನಾಲ್ಕು ಸೇರಿದಾಗ ಅದು ಚತುರ್ಣುಕ. ಈ ರೀತಿ ಮಹತ್ತಾಗಿ ನಮ್ಗೆ ಕಂಡು ಬರುತ್ತೆ ಅಂತ ಹೇಳಿದೆ. ಅವರೇನಂತಾರೆ, ಈ ಪರಮಾಣುಗಳು ಮುಂತಾದ ಪರಮಾಣು ದ್ವಿಣುಕ ಮುಂತಾದ ಅಲ್ಪ ಸ್ಥಳಗಳಲ್ಲಿ ಹೇಗೆ ಇವೆನೋ ಇಂತಹ ಅಲ್ಪ ಸ್ಥಳಗಳಲ್ಲಿಯೂ ಕೂಡ ಈ ಇವನನ್ನ ಯಾರು ಆತ್ಮನನ್ನು ಕೂಡ ಅಂಗೀಕಾರ ಮಾಡಬೇಕಾಗತ್ತೆ. ಅವರು ಜೀವಾತ್ಮನನ್ನ ಪರಮಾತ್ಮನನ್ನ ವಿಭು ಅಂತ ಅಂಗೀಕಾರ ಮಾಡಿ, ಆದ್ರೆ ವಿಭು ಅಂತಂದ್ರೆ ಸರ್ವತ್ರ ವ್ಯಾಪ್ತ.
ಸರ್ವತ್ರ ವ್ಯಾಪ್ತ ಅಂತ ಹೇಳ್ತಾರೆ, ಆದ್ರೆ ಪರಮಾಣುಗಳು ಜಣುಕುಗಳು ಇರುವಂತಹ ಸ್ಥಳಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿಕ್ ಸಾಧ್ಯ ಇಲ್ಲ. ಇವರು ಮುಕ್ತನಿಗೆ ಇರುವಂತಹ ಅವಯವಗಳು ಏನಿದೆ ಅದು ಅತ್ಯಂತ ಭಿನ್ನ ಅಂತ ಹೇಳ್ತಾರೆ. ನಾವೆಲ್ಲ ಏನ್ ಹೇಳ್ತೇವೆ, ಪರಮಾತ್ಮನ ಕೈಗಳು ಏನಿವೆ ಅದೇ ಅವನ ಕಾಲುಗಳು, ಅದೇ ಅವನ ಮುಖ. ಅವನಿಗಿಂತ ಭಿನ್ನ ಅಲ್ಲವೇ ಅಲ್ಲ. ಪರಮಾತ್ಮನ ಕಾಲುಗಳೇ ಪರಮಾತ್ಮ, ಪರಮಾತ್ಮನ ಕೈಗಳೇ ಪರಮಾತ್ಮ, ಈ ರೀತಿಯಾಗಿ ಅಭಿನ್ನವಾಗಿ ನಾವು ಅಂಗೀಕಾರ ಮಾಡ್ತೇವೆ. ಆದ್ರೆ ಅವರು ಪರಮಾತ್ಮನನ್ನ ಹೊರತುಪಡಿಸಿ ಮುಕ್ತಾತ್ಮನಲ್ಲಿ ಯಾರು ಮುಕ್ತರಾಗಿರ್ತಾರೋ ಅವರಿಗೂ ಕೂಡ ಅವಯವಗಳೇನಿರ್ತವೆ, ಅವರಿಗೆ ಆ ಅವಯವಗಳಿಗೆ ಭೇದ ಇದೆ ಅಂತ ಅವರು ಅಂಗೀಕಾರ ಮಾಡ್ತಾರೆ. ಯಾರು? ತಾರ್ಕಿಕರು. ಆದರೆ ಭೇದವನ್ನ ಅಂಗೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅನೇಕ ಶಾಸ್ತ್ರಗಳೂ ಕೂಡ ಹೇಳ್ತಾ ಇವೆ. ಏನಂತ? ನಮ್ಮ ಸಿದ್ಧಾಂತದಲ್ಲಿ, ದ್ವೈತ ಸಿದ್ಧಾಂತದಲ್ಲಿ ಹೇಗೆ ಪರಮಾತ್ಮನಿಗೆ ಮತ್ತೆ ಅವನ ಅವಯವಗಳಿಗೆ ಯಾವುದೇ ರೀತಿಯಾದಂತಹ ಭೇದ ಇಲ್ಲವೋ, ಭೇದ ವ್ಯವಹಾರ ಇದ್ರೂ ಕೂಡ ಅದನ್ನ ಹೇಳಿದ್ದೇನೆ, ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ. ಅಭೇದ ಅಂದ ಮೇಲೆ ಪರಮಾತ್ಮನ ಕೈಯನ್ನ ತೋರಿಸಿ ಅದೇ ಪರಮಾತ್ಮ ಅಂತ ಹೇಳಿ, ಎರಡೂ ಒಂದೇ ಅಲ್ಲ. ಅಭೇದೇಪಿ, ಅಭೇದ ಇದ್ದರೂ ಕೂಡ ಭೇದ ಕಾರ್ಯಕಾರಿ, ನಾವು ವಿಶೇಷವನ್ನ ಅಂಗೀಕಾರ ಮಾಡಿದ್ದೇವೆ. ಅಭೇದ ಇದ್ದರೂ ಕೂಡ ಭೇದ ವ್ಯವಹಾರ ಮಾಡುತ್ತೆ, ಅದೇ ವಿಶೇಷ. ಇವರು ಆ ರೀತಿ ವಿಶೇಷವನ್ನು ಅಂಗೀಕಾರ ಮಾಡಿಲ್ಲ. ಹೇಗೆ ಪರಮಾತ್ಮನಿಗೆ ಅವನ ಅವಯವಗಳು ಅತ್ಯಂತ ಅಭಿನ್ನವಾದರೂ ಪರಮಾತ್ಮನ ಕೈ, ಪರಮಾತ್ಮನ ಕಾಲು, ಪರಮಾತ್ಮನ ಕಣ್ಣು ಅಂತ ಹೇಗೆ ಹೇಳ್ತೇವೋ, ಹಾಗೆ ಮುಕ್ತಾತ್ಮರಿಗೂ ಕೂಡ ಅವರ ಅವಯವಗಳು ಅತ್ಯಂತ ಅಭಿನ್ನವೇ ಆಗಿರ್ತವೆ. ಪರಮಾತ್ಮನ ಹಾಗೇನೆ ಇವರ ಕೈ, ಅವರ ಕಾಲು ಅಂತ ಹೇಳಬಹುದು, ಅಲ್ಲೂ ಕೂಡ ವಿಶೇಷವನ್ನು ಅಂಗೀಕಾರ ಮಾಡ್ತೇವೆ. ಆ ವಿಚಾರ ಮಾಡಿ, ಭೇದ ಬಂತು ಅಂತಾದ್ರೆ ದುಃಖ ಉಂಟು. ಭೇದ ಬಂದಾಗ ದುಃಖ ಉಂಟಾಗತ್ತೆ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿತು, ಶರೀರಕ್ಕೆ ಚುಚ್ಚೋದು, ಆತ್ಮನಿಗೆ ನೋವಾಗೋದು. ಆತ್ಮನು ಸದಾಕಾಲ ಜ್ಞಾನ ಸ್ವರೂಪಿ, ಆನಂದ ಸ್ವರೂಪಿ. ಶರೀರವೇ ಇಲ್ಲ ಅಂತಾದ್ರೆ ಅವನಿಗೆ ಸುಖ ದುಃಖಗಳು ಕೂಡ ಇಲ್ಲ. ಹಿಂದೆ ಅನೇಕ ನಾವು ವ್ಯಾಖ್ಯಾನ ಮಾಡಿದ್ದೇವೆ. ಶರೀರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ, ಸುಖ ಇದೆ ಅಂತ ದುಃಖವೂ ಕೂಡ ಬರಲೇಬೇಕು ಅಂತ ಅವರೆಲ್ಲ ಹೇಳ್ಕೊಂಡು ಬಂದ್ರು. ಇಲ್ಲ, ಶರೀರ ಇದ್ದೇ ಇದೆ. ಶರೀರ ಇಲ್ಲದೆ ಆದರೆ ನಮ್ಮಂತಹ ಶರೀರ ಅಲ್ಲ, ಪಾಂಚಭೌತಿಕ ಶರೀರ ಅಲ್ಲ, ಅದು ಅವನ ಒಂದು ಸ್ವರೂಪವೇ ಆಗಿರ್ತದೆ. ಜ್ಞಾನಾನಂದಮಯವಾದ ಶರೀರ, ಅದರಿಂದಾಗಿ ಅವನಿಗೆ ಸುಖವೇ ಉಂಟಾಗತ್ತೆ ಹೊರತು ದುಃಖ ಉಂಟಾಗೋದಿಲ್ಲ. ಆದ್ದರಿಂದ ಇವರಿಗೆ ಆಗುವಂತಹ ಮುಕ್ತ ಜೀವನಿಗೆ ನಿತ್ಯವಾದ ಸ್ವರೂಪವಾಗಿರುವಂತಹ ಜ್ಞಾನಾನಂದಾತ್ಮಕ ಅವಯವಗಳೇ ಎಂಬುದಾಗಿ ಅವರೂ ಕೂಡ ಒಪ್ಪಿಕೊಳ್ಳಬೇಕಾಗತ್ತೆ. ಅನೇಕ ಶಾಸ್ತ್ರಗಳು ಹೇಳ್ತಾ ಇವೆ, ಆದ್ದರಿಂದ ಅನೇಕ ಪ್ರಮಾಣಗಳು ವೇದಲ್ಲೂ ಕೂಡ ಉಲ್ಲೇಖವಿದೆ. ಆದ್ದರಿಂದಾಗಿ ಅಂದ್ರೆ ಈ ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ. ನೀವು ಶ್ರೀಕಾಂತ್ ಅವರು ಹೇಳಿದ್ರು, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಹಭೋಗ ಅಂತ ಹೇಳಿ ಗ್ರೂಪ್ ಅಲ್ಲಿ ಒಂದು ಕಳಿಸಿದ್ರು. ಆ ಮುಕ್ತಿಯಲ್ಲಿರುವಂತ ಎಲ್ಲ ಸ್ಟೆಪ್ಗಳು ಅವರವರ ಯೋಗ್ಯತೆಯ ಹಾಗೆ ಆಯಾಯ ಮುಕ್ತಿಗಳು ಸಿಗ್ತಾ ಹೋಗುತ್ತೆ. ಹನುಮಂತ ದೇವರಿಗೆ ಹೇಳ್ತಾರೆ, ದಿದೇಶ ದೇವ ಸಹಭೋಗಮಸ್ಮಿ. ಆ ಸೀತೆಗೆ ಹೋಗಿ, ಸೀತಾಮಾತೆಗೆ ಹೋಗಿ ಉಂಗುರವನ್ನ ಕೊಟ್ಟು ಚೂಡಾಮಣಿಯನ್ನು ತಂದು ರಾಮನಿಗೆ ಅರ್ಪಿಸಿದಾಗ ರಾಮನು ಶ್ರೀರಾಮಚಂದ್ರ ಕಣ್ತುಂಬಿ ಅವರನ್ನ ಆಲಿಂಗನೆ ಮಾಡ್ತಾನಂತೆ. ಮಾಡಿ ಸಹಭೋಗ ಎಂಬ ಮೋಕ್ಷವನ್ನೇ ಕೊಡ್ತಾನೆ. ವಿದೇಶ ದೇವ ಸಹಭೋಗಮಸ್ಮೈ. ಈ ಹನುಮಂತನಿಗೆ ಸಹಭೋಗ ಎಂಬ ಮೋಕ್ಷವನ್ನೇ ಕೊಟ್ಟ. ಸಹಭೋಗ, ಒಟ್ಟಿಗೆ ಕುಳಿತು ಭೋಗ ಮಾಡುವಂತ ಅದೊಂದು ಸುಖ ಪರಮಾತ್ಮನ ಒಟ್ಟಿಗೇನೆ. ಆದ್ರೆ ಪರಮಾತ್ಮನ ಲೆವೆಲಿಗಲ್ಲ, ಅಲ್ಲೂ ಭೇದ ಇದೆ. ಪರಮಾತ್ಮ ಲೆವೆಲಿಗಲ್ಲ. ಪರಮಾತ್ಮನು ಒಂದೆಷ್ಟು ಸುಖವನ್ನು ಅನುಭವಿಸ್ತಾನೋ
ಇವರೂ ಕೂಡ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅಷ್ಟೇ ತಮ್ಮ ಯೋಗ್ಯತೆ ಸಂಪೂರ್ಣವಾಗಿ ಸುಖವನ್ನು ಅನುಭವಿಸ್ತಾರೆ. ಈ ರೀತಿ ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ. ಅದರಿಂದಾಗಿ ಅನೇಕ ವೇದಗಳು ಶಾಸ್ತ್ರಗಳು ಹೇಳ್ತಾ ಇವೆ. ಅದರಿಂದಾಗಿ ಮುಕ್ತ ಜೀವರ ಅವಯವಗಳೂ ಕೂಡ ಅವರಿಗಿಂತ ಅತ್ಯಂತ ಅಭಿನ್ನವೇ ಆಗಿರ್ತದೆ, ಭೇದವುಳ್ಳದ್ದು ಆಗಿರ್ಲಿಕ್ಕಿಲ್ಲ, ಆಗೋದಿಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ. ಪದಚ್ಛೇದ ನೋಡಿ. ಪರಮಾಣ್ವಾದಿ ದೇಶೇಶು ವ್ಯಾಪ್ತ್ಯೈ ವ್ಯಾಮಾದಿಕೇಶು ಅಪಿ ಯಥಾ ಆತ್ಮನಃ ಪ್ರದೇಶಾಃ ಸ್ಯುಃ ತೇಷಾಂ ನಃ ಅವಯವಾಃ ತಥಾ. ಅನ್ವಯ ನೋಡಿ. ತೇಷಾಂ ಆ ವೈಶೇಷಿಕರ ಮತದಲ್ಲಿ, ತೇಷಾಂ ಆ ವೈಶೇಷಿಕರ ಮತದಲ್ಲಿ ಆತ್ಮನಃ ಪರಮಾತ್ಮ ಅಥವಾ ಜೀವಾತ್ಮರ, ಆತ್ಮನಃ ಪರಮಾತ್ಮ ಅಥವಾ ಜೀವಾತ್ಮರ ವ್ಯಾಪ್ತ್ಯೈ ವ್ಯಾಪ್ತ್ಯೈ ಇಲ್ಲ ಮನೆಗಿಲ್ಲ, ಬಾ ಬಾ ಕರಿ. ಅಯ್ಯಯ್ಯೋ ವ್ಯಾಪ್ತ್ಯೈ ಎಲ್ಲಾ ಕಡೆ ವ್ಯಾಪಿಸಿರುವುದಕ್ಕಾಗಿ, ವ್ಯಾಪ್ತ್ಯೈ ಎಲ್ಲಾ ಕಡೆ ವ್ಯಾಪಿಸಿರುವುದಕ್ಕಾಗಿ ಪರಮಾಣ್ವಾದಿ ದೇಶೇಶು, ಪರಮಾಣ್ವಾದಿ ದೇಶೇಶು ನಂಗೆ ಪರಮಾಣ್ವಾದಿ ದೇಶೇಶು ಪರಮಾಣು ದ್ವ್ಯಣುಕ ಮುಂತಾದ ಅಲ್ಪ ದೇಶಗಳಲ್ಲಿ, ಪರಮಾಣು ದ್ವ್ಯಣುಕ ಮುಂತಾದ ಅಲ್ಪ ದೇಶಗಳಲ್ಲಿ ಬಾ ಮತ್ತ ಬಾ. ಪರಮಾಣು ಜಣುಕ ಮುಂತಾದ ಅಲ್ಪ ದೇಶಗಳಲ್ಲಿ ವ್ಯಾಮಾದಿಕೇಶು ಅಪಿ, ವ್ಯಾಮಾದಿಕೇಶು ಅಪಿ ಮಹತ್ತಾದ ಪ್ರದೇಶಗಳಲ್ಲಿಯೂ, ಮಹತ್ತಾದ ಪ್ರದೇಶಗಳಲ್ಲಿಯೂ ಮಹತ್ತಾದ ಪ್ರದೇಶಗಳಲ್ಲಿಯೂ ಪ್ರದೇಶಾಃ ಯಥಾ ಸ್ಯುಃ, ಪ್ರದೇಶಾಃ ಯಥಾ ಸ್ಯುಃ ಸ್ಥಳಗಳು ಹೇಗೆ ಆಗಿಯೇ ತೀರುವವೋ, ಸ್ಥಳಗಳು ಹೇಗೆ ಆಗಿಯೇ ತೀರುವವೋ ತಥಾ ಹಾಗೆಯೇ, ತಥಾ ಹಾಗೆಯೇ ತಥಾ ಹಾಗೆಯೇ ನ ಅವಯವಾಃ, ನ ಅವಯವಾಃ ದ್ವೈತಿಗಳಾದ ನಮ್ಮ ಮತದಲ್ಲಿ
ದ್ವೈತಿಗಳಾದ ನಮ್ಮ ಮತದಲ್ಲಿ ಮುಕ್ತರ ಸ್ವರೂಪ ದೇಹಕ್ಕಿಂತ ಭಿನ್ನವಲ್ಲದ, ಮುಕ್ತರ ಸ್ವರೂಪ ದೇಹಕ್ಕಿಂತ ಭಿನ್ನವಲ್ಲದ ಮುಕ್ತರ ಸ್ವರೂಪ ದೇಹಕ್ಕಿಂತ ಭಿನ್ನವಲ್ಲದ ಮುಕ್ತರ ಸ್ವರೂಪ ದೇಹಕ್ಕಿಂತ ಭಿನ್ನವಲ್ಲದ ಅವಯವಗಳು ಇದ್ದೇ ಇರುತ್ತವೆ. ಅವಯವಗಳು ಇದ್ದೇ ಇರುತ್ತವೆ. ಅವಯವಗಳು ಇದ್ದೇ ಇರುತ್ತವೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇದ್ರ ಮೇಲೆ ಪ್ರಶ್ನೆ ಇಲ್ಲ. ಅದನ್ನ ನಾನು ಗ್ರೂಪ್ ನಲ್ಲಿ ಕಳಿಸಿದ್ದು ಮುಕ್ತಿ ಸ್ವರೂಪ, ಅದು ವಿಶಿಷ್ಟ ಅದ್ವೈತನಲ್ಲಿ ಸಾಯುಜ್ಯಾಮ್ ಅಂತ ಹಾಕಿದಾರ. ಸಾಯುಜ್ಯಾಮ್ ನಾವು ದ್ವೈತರು ಒಪ್ಕೊಳಲ್ವಲ್ಲ. ಸಾಯುಜ್ಯ ಇಲ್ಲ ಇಲ್ಲ ಇದೆ, ತೊಂದ್ರೆ ಇಲ್ಲ, ಏನು ಇಲ್ಲ. ಅದರದ್ದು ಯಾವ ಒಂದು ಇದು ಇಲ್ಲ ಅಷ್ಟೇ. ಅದರ ಬಗ್ಗೆ ಯಾವ ವಿವಾದ ಇಲ್ಲ. ನಮಗೆ ಮತ್ತು ವಿಶಿಷ್ಟಾದ್ವೈತಿಗಳಿಗೆ ಇರುವಂತಹ ವಿವಾದ ಒಂದೇ, ಏನು ಮೋಕ್ಷದಲ್ಲಿ ವೈವಿಧ್ಯತೆ ಅಷ್ಟೇ. ಕರೆಕ್ಟ್. ಅವರು ಮೋಕ್ಷಕ್ಕೆ ಯಾವುದಕ್ಕೆ ಹೋದ್ರೂ ಕೂಡ, ಯಾವ ಮೋಕ್ಷಕ್ಕೆ ಹೋದ್ರೂ ಕೂಡ ನಾವು ಪರಮಾತ್ಮ ಒಂದೇ ಅಂತ ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ. ಕರೆಕ್ಟ್, ಅದು ನಾವು ಒಪ್ಪಲ್ಲ. ಅದೊಂದೇ ಒಪ್ಪೋದಿಲ್ಲ ನಾವು ಅಷ್ಟೇ. ಅವರು ಈಗ ಏನು ವಿಷ್ಣು ತತ್ವ ನಿರ್ಣಯ, ಸುಧಾ ಇತ್ಯಾದಿಗಳಲ್ಲಿ ಅವರನ್ನ ಖಂಡನೆ ಮಾಡ್ಬೇಕಾದ್ರೆ ಈ ವಿಶಿಷ್ಟಾದ್ವೈತಿಗಳನ್ನ ಅಷ್ಟು ಖಂಡಿಸೋದೇ ಇಲ್ಲ. ಯಾಕೆ? ಎಲ್ಲವೂ ಕೂಡ ನಮ್ಮ ಮತದ ಹಾಗೆ ಇದೆ, ನಮಗೆ ಅನುಕೂಲವಾಗಿಯೇ ಇದೆ. ಆದ್ರಿಂದಾಗಿ ಅವರ ಅಷ್ಟು ಖಂಡನೆ ಎಂಬುವಂಥದ್ದು ಅಷ್ಟು ಎಲ್ಲೂ ಕೂಡ ಇಲ್ಲ, ಬಹಳವಾಗಿ ಇಲ್ಲ. ವಿಸ್ತಾರವಾಗಿ ಇರೋದು ಅಂತಂದ್ರೆ ಅದ್ವೈತಿಗಳದೇ ಮುಖ್ಯವಾಗಿ. ಆಮೇಲೆ ಚಾರ್ವಾಕರು, ಈ ಬೌದ್ಧರು, ಜೈನರು, ಪ್ರಭಾಕರರು, ಭಾಸ್ಕರರು ಈ ರೀತಿ ಬರ್ತಾ ಹೋಗ್ತಾರೆ. ಮುಖ್ಯವಾಗಿ ಆಮೂಲಾಗ್ರವಾಗಿ ಎಳೆ ಎಳೆಯಾಗಿ ಖಂಡನೆ ಮಾಡುವ ಅದ್ವೈತಿಗಳದೇ. ಧನ್ಯವಾದ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಸರಿ. ಅಲ್ಲ, ಅರುಣ ಅವ್ರು ಏನೋ ಕೇಳ್ತಾ ಇದ್ರು. ಅಲ್ಲ, ಈ ಪರಮಾಣು ಮುಂತಾದ ಅಲ್ಪ ದೇಶಗಳು ಅದೇನು ಅರ್ಥ ಆಗ್ಲಿಲ್ಲ. ಈಗ ನಾನು ಅದನ್ನೇ ಹೇಳಿದೆ, ಪರಮಾಣು, ದ್ವಿಣುಕ ಅಂತ ಅನೇಕ ಇರ್ತವೆ ಅಂತ. ಪರಮಾಣು ಅಂದ್ರೆ ಆಟಮ್. ಎರಡು ಆಟಮ್ ಸೇರಿದ್ರೆ ಒಂದು ದ್ವಿಣುಕ, ಮೂರು ದ್ವಿಣುಕ ಸೇರಿದ್ರೆ ಒಂದು ತ್ರಿಣುಕ. ಹೌದಾ? ಈ ರೀತಿ ಮಾಲಿಕ್ಯೂಲ್ಸ್ ಅಂತ ಏನ್ ಹೇಳ್ತೀರಲ್ಲ ಅದು. ಒಂದು ವೇಳೆ ನೀವೇನಾದ್ರೂ ಪರಮಾತ್ಮನಿಗೂ ಮತ್ತೆ ಜೀವಾತ್ಮನಿಗೂ ವಿಭು ಅಂತ ಅಂಗೀಕಾರ ಮಾಡಿ ಅವನ ಅವಯವಗಳು, ಮುಕ್ತನ ಅವಯವಗಳು ಅವನಿಗಿಂತ ಭಿನ್ನ ಅಂತ ಹೇಳಿಬಿಟ್ರೆ ಅವನು ಸರ್ವತ್ರ ವ್ಯಾಪ್ತನ ಆಗೋದಿಲ್ಲ ಇವುಗಳ ಹಾಗೆ ಅಂತ ಅಷ್ಟೇ. ಈ ನೋಡಿ, ಆಟಮ್ ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆ ಇರುತ್ತೆ. ಹೌದು. ಹಾಗೆ ವಿಭು ಆದ ಆತ್ಮ ಎಲ್ಲ ಕಡೆ ಇರಬೇಕು ಅಂತ ಆದ್ರೆ ಮೊದಲಿಗೆ ಅವನಿಗೂ ಮತ್ತು ಅವನ ಅವಯವಗಳು ಯಾವುದೇ ರೀತಿಯಿಂದ ಭೇದ ಇರಬಾರದು. ಆವಾಗ ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಬಹುದು. ಆದ್ದರಿಂದ ಇದನ್ನು ದೃಷ್ಟಾಂತವಾಗಿ ಕೊಟ್ಟಿದ್ದೆ ಅಷ್ಟೇ.
ಮುಂದೆ ಮತ್ತೆ ಅನುಮಾನವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಮುಕ್ತನಿಗೆ ಅವಯವಗಳಿಗಿವೆ ಎಂದು ಏನು ಸಾಧಿಸಿದ್ರಿ? ಹೌದಾ? ಹಿಂದೆ ಮುಕ್ತನಿಗೆ ಅವಯವಗಳು ಇವೆ ಅಂತ ಸಾಧನೆ ಮಾಡಿದ್ರು. ಕೈ, ಕಾಲು ಮುಂತಾದ ಇಂದ್ರಿಯಗಳು ಇವೆ ಅಂತ ಸಾಧನೆ ಮಾಡ್ತಾ ಇದ್ದಾರೆ. ಈಗ ಇಂದ್ರಿಯಗಳು ಇವೆ ಅಂತ. ಮುಕ್ತೋ ರೂಪಾದಿ ಸತ್ವಾತ್ ಜಡಾನ್ಯತ್ವೇ ಸತೀಶವತ್. ದೃಷ್ಟಾಂತೋ ಸಾಧ್ಯ ವಿಕಲಃ ತಸ್ಯ ಸರ್ವಜ್ಞತಾಗ್ರಹಾತ್. ಈಗ ಮುಕ್ತ ಜೀವನಿಗೆ ರೂಪಾದಿಗಳ ಜ್ಞಾನ ಬರ್ತದೆ. ರೂಪ ಯಾವ ಇಂದ್ರಿಯಿಂದ ಗ್ರಹಣೆ ಆಗತ್ತೆ? ಕಣ್ಣನಿಂದ. ಚಕ್ಷು. ಚಕ್ಷು. ಶಬ. ರಸ, ನಾಲಿಗೆ, ನಾಲಿಗೆ, ಜಿಹ್ವ, ಗಂಧ, ಮೂಗು, ಸ್ಪರ್ಶ, ಚರ್ಮ, ಶಬ್ದ, ಕರ್ಣ. ಕರ್ಣ. ಈ ರೀತಿ ಎಲ್ಲ ವಿಷಯ ಪದಾರ್ಥಗಳು ಅವನ ಇಂದ್ರಿಯಕ್ಕೆ ಗೋಚರವಾಗೇ ಆಗತ್ತೆ ಅಂತ. ಅಲ್ಲ, ಹೇಗ್ ಸಾಧನೆ ಮಾಡ್ತೀರಾ? ಈಗ ನೋಡಿ, ಈಗ ನಾವು ಹೇಳಿದ್ವಿ, ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದ್ವಿ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದ್ವಿ. ಪರ್ವತದಲ್ಲಿ ಬೆಂಕಿ ಇದೆ, ಹೊಗೆ ಇರೋದ್ರಿಂದ ಏನಪ್ಪಾ ಎಲ್ಲರೂ ನೋಡಿದ್ದೀರಾ ಅಂತಂದ್ರೆ, ಹೌದು, ಅಡಿಗೆ ಶಾಲೆಯಂತೆ ಮಹಾನಸವತು ಅಂತ ಹೇಳಿ ದೃಷ್ಟಾಂತ ಹೇಳಿದ್ನಲ್ಲ, ನೆನಪಿದೆಯಲ್ಲ ಇದು? ಇದೆ ಇದೆ ಇದೆ. ಇದೆ ಆಚಾರ್ಯ. ಹೌದಾ? ದೃಷ್ಟಾಂತ ಏನ್ ಕೊಡ್ತೀರಿ? ಅಡಿಗೆ ಶಾಲೆ ತರ, ಅಡಿಗೆ ಶಾಲೆಯ ಹಾಗೆ. ಅಲ್ಲಿ ನೋಡಿ, ಅಲ್ಲಿ ಹೊಗೆನೂ ಇದೆ, ಬೆಂಕಿನೂ ಇದೆ. ಒಂದ್ ಕಡೆ ಕಂಡಿದೆ, ಎಲ್ಲೆಲ್ಲಿ ಹೊಗೆ ಇದೆನೋ ಅಲ್ಲೆಲ್ಲ ಬೆಂಕಿ ಇರೋದು ಕಂಡಿದೆ. ಹಾಗೆ ಪರ್ವತದ ಮೇಲೆ ಬೆಂಕಿ ಅಂತೂ ಕಾಣಿಸ್ತಾ ಇಲ್ಲ, ಹೊಗೆ ಕಾಣಿಸ್ತಾ ಇದೆ ಅಂದ ಮೇಲೆ ಬೆಂಕಿ ಇರಲೇಬೇಕು ಅಂತ ಅನುಮಾನ ಮಾಡ್ದ. ಇವೆರಡು ನಿಮಗೆ ಸಿದ್ಧವಾದದ್ದು. ಈಗ ಮುಕ್ತಾತ್ಮ, ಮುಕ್ತನು ರೂಪಾದಿಗಳು ಉಳ್ಳವನು ಅಂತ ಹೇಳಬೇಕು. ಅಂದ್ರೆ ರೂಪಾದಿಗಳ ಜ್ಞಾನ ಉಳ್ಳವನು. ನೋಡಿ, ರೂಪಾದಿಗಳ ಜ್ಞಾನ ಉಳ್ಳವನು ಅಂತ ಹೇಳಿದ್ರೆ ಅವನು ಏನು ಉಳ್ಳವನಾದ? ಕಣ್ಣು, ಇಂದ್ರಿಯಗಳು. ಶಬಾಷ್, ಇಂದ್ರಿಯಗಳನ್ನ ಉಳ್ಳವನಾದ. ಅಲ್ಲ, ಹೇಗೆ ಸಾಧನೆ ಮಾಡೋದು? ಹೇಗೆ? ಅಲ್ಲ, ಸಾಧನೆ ಮಾಡ್ಬೇಕು ಅಂದ್ರೆ ಈಗ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಹೇಗ್ ಮಾಡಿದ್ರಿ? ಧೂಮರೂಪ ಹೇತುವಿನಿಂದ ಸಾಧನೆ ಮಾಡಿದ್ರೆ. ಹೌದು, ಅದಕ್ಕೊಂದು ದೃಷ್ಟಾಂತವನ್ನಾದ್ರೂ ಕೊಟ್ರಿ. ನಾವು ನೋಡಿದ್ದನ್ನೇ ದೃಷ್ಟಾಂತವನ್ನ ಕೊಟ್ರು, ನಮಗೆ ಸಿದ್ಧವಾದದ್ದನ್ನೇ ದೃಷ್ಟಾಂತವನ್ನಾಗಿ ಕೊಟ್ರು. ಈಗ ಮುಕ್ತಾತ್ಮನ ಯಾರು ನೋಡಿದ್ದಾರೆ? ಅವನು ಸಾಧನೆ ಮಾಡೋದನ್ನ ಯಾರು, ಅಥವಾ ಒಂದು ದೃಷ್ಟಾಂತವನ್ನಾದ್ರೂ ಯಾರನ್ನು ಕೊಡ್ತೀರಾ? ನಮ್ಮನ್ನು ಕೊಡ್ಲಿಕ್ಕಾಗತ್ತಾ? ಅವೊಂದು ಜ್ಞಾನಾನಂದಮಯ ಶರೀರ, ನಮ್ದು ಪಾಂಚಭೌತಿಕ ಶರೀರ. ಕೊಟ್ರೆ ಯಾರನ್ನು ಕೊಡಬೇಕು? ಪರಮಾತ್ಮನೇ ಕೊಡಬೇಕು. ಅಬ್ಬಾಷ್, ಪರಮಾತ್ಮನನ್ನೇ ಕೊಡಬೇಕು ದೃಷ್ಟಾಂತನನ್ನಾಗಿ. ಹಾಗಾದ್ರೆ ಮುಕ್ತಃ ರೂಪಾದಿವಿತ್ ಅಂದ್ರೆ ರೂಪಾದಿಗಳ ಜ್ಞಾನವುಳ್ಳವನು, ಅರ್ಥಾತ್ ಇಂದ್ರಿಯಗಳುಳ್ಳವನು ಅಂತ ಅರ್ಥ. ಯಾಕೆ? ಸತ್ವಾತ್, ಅವನ ದೇಹ ಸತ್ಸ್ವರೂಪ. ಸತ್ವ, ರಜಸ್ಸು, ತಮಸ್ಸು ಅಂತ ಮೂರು ಗುಣಗಳು. ಅವನ ದೇಹ ಕೇವಲ ಸತ್ವ ಗುಣದಿಂದ ಪೂರಿತವಾಗಿರುತ್ತೆ. ಆದ್ದರಿಂದ ಅಂತಹ ಸತ್ ಪದಾರ್ಥವುಳ್ಳಂತಹ ಅವನು ಪರಮಚೇತನಾದಂತಹ ಆ ಮುಕ್ತ ರೂಪಾದಿಗಳ ಜ್ಞಾನ ಉಳ್ಳವನಾಗಿದ್ದಾನೆ. ಯಾಕೆ? ಸತ್ವಾತ್, ಸತ್ವ ಎಂಬ ಗುಣ ಇರೋದ್ರಿಂದ. ಯಾರನ್ನು ಕೊಡಬೇಕು ದೃಷ್ಟಾಂತವನ್ನ? ಈಶವತು ಅಂತ ಕೊಡಬೇಕು. ಅಲ್ಲಪ್ಪ, ಇಲ್ಲೂ ದೋಷ ಬಂತಲ್ಲ. ದೃಷ್ಟಾಂತ ಸಾಧ್ಯ ವಿಕಲಃ. ನೋಡಿ, ದೃಷ್ಟಾಂತ ಯಾವ್ದನ್ನ ಕೊಟ್ರಿ? ಪರಮಾತ್ಮನ ಕೊಟ್ಟಿದ್ದ. ಅಲ್ಲಪ್ಪ, ನಮ್ಗೆ ಅದು ಡೌಟ್ ಅಲ್ಲ. ಪರಮಾತ್ಮನ ಯಾರಾದ್ರೂ ನೋಡಿದ್ದೀರಾ? ಪರಮಾತ್ಮನಿಗೂ ರೂಪಾದಿಗಳ ಜ್ಞಾನ ಬರುತ್ತೋ ಇಲ್ಲ ನಮಗೇನ್ ಗೊತ್ತು? ಹೌದಾ? ಹಾಗಾದ್ರೆ
ಇಲ್ಲಿ ನೋಡಿ, ಅನುಮಾನ ನೋಡಿ. ಮುಕ್ತಃ ಪಕ್ಷ, ರೂಪಾದಿವಿತ್ ಸಾಧ್ಯ, ಸತ್ವಾತ್ ಹೇತು. ದೃಷ್ಟಾಂತ ಈಶವತ್. ಇಲ್ಲಿ ಸಾಧ್ಯ ಯಾವುದು? ರೂಪಾದಿವಿತ್. ದೃಷ್ಟಾಂತವನ್ನು ಏನ್ ಕೊಟ್ರಿ? ಈಶವತು ಅಂತ ಕೊಟ್ರಿ. ಈಶನ ಹಾಗೆ, ಪರಮಾತ್ಮನ ಹಾಗೆ, ಪರಮಾತ್ಮನ ದೃಷ್ಟಾಂತವನ್ನಾಗಿ ಕೊಟ್ರಿ. ಅಲ್ಲ, ಈ ಪರಮಾತ್ಮನಲ್ಲಿ ಹೇತುವೇ ಸಾಧ್ಯವೇ ಬರಲಿಲ್ಲ, ಸಾಧ್ಯ ವಿಕಲವಾಯಿತು. ರೂಪಾದಿವಿತ್, ಪರಮಾತ್ಮ ರೂಪಾದಿಗಳ ಜ್ಞಾನ ಉಳ್ಳವನು ನಮಗೇನು ಗೊತ್ತು ಅಂತಂದ್ರೆ ಆ ರೀತಿ ಹೇಳಿಕ್ ಬರೋದಿಲ್ಲ. ದೃಷ್ಟಾಂತವಾದ ಪರಮಾತ್ಮನನ್ನ ರೂಪಾದಿಗಳ ಜ್ಞಾನ ಇಲ್ಲದವನು ಅಂತ ಹೇಳಿ ಬರೋದಿಲ್ಲ. ಯಾಕೆ? ಅವನನ್ನ ಎಲ್ಲರೂ ಕೂಡ ಸರ್ವಜ್ಞ ಅಂತ ಅಂಗೀಕಾರ ಮಾಡಿದ್ದಾರೆ. ಸರ್ವಜ್ಞನಿಗೆ ರೂಪಾದಿಗಳ ಜ್ಞಾನ ಇರೋದಿಲ್ವಾ? ಇದ್ದೇ ಇರುತ್ತದೆ. ಸರ್ವಜ್ಞ ಅಂತೇಳಿ ಎಲ್ಲರೂ ಅಂಗೀಕಾರ ಮಾಡಿದ ಮೇಲೆ ರೂಪಾದಿಗಳ ಜ್ಞಾನ ಇದ್ದೇ ಇರ್ತದೆ. ಆದ್ರಿಂದಾಗಿ ಅವನೇ ದೃಷ್ಟಾಂತ. ಹಾಗಾದ್ರೆ ಅವನನ್ನೇ ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ನಾವು ಈ ರೀತಿ ಮುಕ್ತನಿಗೂ ಕೂಡ ಇಂದ್ರಿಯಗಳು ಇವೆ ಎಂಬುದಾಗಿ ನಾವು ಸಾಧನೆ ಮಾಡ್ತೇವೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಪ್ರಶ್ನೆ ಇದ್ರೆ ಕೇಳಿ. ಒಂದು ಪ್ರಶ್ನೆ ಆಚಾರ್ಯ, ಹಾಗಾದ್ರೆ ಮುಕ್ತನ್ನು ನಾವು ಸರ್ವಜ್ಞ ಅಂತೀವ? ಇಲ್ಲ. ಇಲ್ಲ ಇಲ್ಲ ಇಲ್ಲ, ಮುಕ್ತ ಸರ್ವಜ್ಞ ಅಲ್ಲ. ಅಲ್ಲೇ ವ್ಯತ್ಯಾಸ ಇರೋದು. ಹಾ, ಸರ್ವಜ್ಞಗಿಂತ ಕಡಿಮೆ, ಬಟ್ ಇಂದ್ರಿಯಗಳಿಲ್ಲ, ಆ ಜ್ಞಾನ ಇದೆ ಅಷ್ಟೇ. ಅಷ್ಟೇ. ಅಂದ್ರೆ ಅಲ್ಲಿ ಅನಂತ ಗುಣಗಳನ್ನ ತಗೋಬೇಕು. ಪರಮಾತ್ಮಂಗಿರೋ ಅನಂತ ಗುಣಗಳು ಇವನಿಗಿಲ್ಲ. ಹೌದು, ಅನಂತ ಗುಣಗಳು ಇಲ್ಲ, ಕೆಲವು ಗುಣಗಳಿದೆ. ಅಷ್ಟೇ. ಆದ್ರೆ ಅವೆಲ್ಲವೂ ಕೂಡ ಸ್ವರೂಪಭೂತವಾದ ಗುಣಗಳೇ. ಅವನಲ್ಲಿರುವಂತಹ ಗುಣಗಳಿಗೂ ಅವನಿಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಅಂಗಾಂಗಗಳು ಇಲ್ಲ, ಇಂದ್ರಿಯಗಳು ಇಲ್ಲ, ಅದೆಲ್ಲ ಗುಣಗಳಲ್ಲಿ ಪರಿಪೂರ್ಣ ಆಗುತ್ತೆ. ಅಲ್ಲ, ಎಲ್ಲವೂ ಇದೆ. ಅಂಗಾಂಗಗಳು ಇದೆ, ಇಂದ್ರಿಯಗಳು ಇದೆ. ಆ ಇಂದ್ರಿಯಗಳು ಅವನೇ, ಅಂಗಾಂಗಗಳು ಅವನೇ, ಅದರಲ್ಲಿರುವಂತಹ ಗುಣಗಳು ಅವನೇ. ಏನು ಭೇದ ಇಲ್ಲ. ಭೇದ ಇಲ್ಲ. ಸರಿ 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 ಆಚಾರ್ಯ. ಸರಿ, ಪಾಠ ಮುಗಿಸೋಣ. ಶರೀರ ಮುಕ್ತರದು ಆನಂದಮಯ ಶರೀರ, ಜ್ಞಾನಾನಂದಮಯ